ಜಾರಕಿಹೊಳಿ ಅವರಿಗೆ, ಬಾಲಚಂದ್ರನ ಜಾರಕಿಹೊಳಿ ಅವರಿಗೆ, ಬಾಲಚಂದ್ರನ ಜಾರಕಿಹೊಳಿ ಅವರಿಗೆ, ಬಾಲಚಂದ್ರನ ಜಾರಕಿಹೊಳಿ ಅವರಿಗೆ, ಅಣ್ಣಾ ಸಾಹೇಬ್ ಜಲ್ಲೆ ಅವರಿಗೆ, ಅಣ್ಣಾ ಸಾಹೇಬ್ ಜಲ್ಲೆ ಅವರಿಗೆ, ಅಣ್ಣಾ ಸಾಹೇಬ್ ಜಲ್ಲೆ ಅವರಿಗೆ, ಶಶಿರಾಜ್ ಪಾಟೀಲ್ ಅವರಿಗೆ, ಶಶಿರಾಜ್ ಪಾಟೀಲ್ ಅವರಿಗೆ. ಅದಕ್ಕೆ ಅವರು ಮೈನೆ ಒಬ್ಬರ ಬ್ಯಾಷನ್ದಾಗ ಇದ್ದಾರೋ ಅವ್ರು ನೀವು ಬಂದ್ರೆ ನಿಮ್ಗೆ ಅವ್ರು ಬಂದ್ರೆ ನಮಗೆ ಕೊಡೋಂಗಿಲ್ಲ ಅಂಥದ್ದು ಯಾವುದೂ ಮಾತು ಅವರು ಅಂದಿಲ್ಲ. ಸನ್ಮಾನ್ಯ ಸತೀಶ್ ಅಣ್ಣ ಇರಲಿ, ಬಾಲಚಂದ್ರ ಅಣ್ಣ ಇರಲಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಭಾಳ ಒಳ್ಳೆ ಥರಿಂದ ಎಲ್ಲ ರೈತ ಬಾಂಧವರು ನಮ್ಮವರು, ತಾಲೂಕಿನ ರೈತರು ಯಾವ ಪಾರ್ಟಿ ಅವ್ರು ಇರಲಿ ಅವ್ರು ನಮ್ಮವ್ರ ಅವ್ರ ಸಲುವಾಗಿ ನಾವು ಯಾವತ್ತೂ ನಾವು ಇದಾಗ ಕೊಡವ್ರ ಏನಪ್ಪತ್ತು ಇರಲಿ. ಹೊಸ ದಾಳಿದು ಮಾಡೋದು ಮನೆ ಒಂದು ಭಾಳ ಇರಿ. ಯಾಕಂದ್ರೆ ತಾವು ಈಗ 300, 500, 700, 1,000 ರೂಪಾಯಿ ದುಡ್ಡು ತುಂಬ್ತಾರೆ ಹೊಸ ದಾಳಿದು ಮಾಡಕ್ಕೆ. ಅಂದ್ರೆ ಒಂದು ದಿವ್ಸಕ್ಕೆ ಬಡ್ಡಿ ನಮ್ಮ ಜಗತ್ತಿನಾಗ ಎಲ್ಲಿಯೂ ಬಡ್ಡಿ ಇಲ್ಲ. 122 ಟಕ್ಕೆ 3 ದಿವಸಕ್ಕೆ ನಮ್ಮದು ಬಡ್ಡಿ ಆಕಾರನೇ ಆಗ್ತಿದೆ. ಅದಕ್ಕೆ ದಯವಿಟ್ಟು ಅಂಥದ್ದು ಒಂದು ಬಿಟ್ಟು ಇವರು 3 ಜನರು ಭಾಳ ಒಳ್ಳೆಯ ರೈತರ ಸಲುವಾಗಿ ಒಂದು ನೆನ್ನೆತಾವು 0% ನಾವು ಇವತ್ತು 0% ನಾವು ಎಲ್ಲ ಹೊಸ ದಾಳಿದು ಮಾಡಿಕೊಡ್ತೀವಿ. ಮತ್ತು ಈಗ ಏನು ಜಾತಿಯದ ಹೇಳೋದವರು ಅದಕ್ಕೆ ದಯವಿಟ್ಟು ತಾವು MLA ಆಗಿರಿ, ನಿಮಗಾದ್ರೂ ಭೀ ಎಲ್ಲರೂ ಓಟ್ ಹಾಕಿದಾರ. ಆಗ ಈ ಜಾತಿಯದ ಈ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆದಾಗ ಜಾತಿ ಸಭೆದು ಇಂಥದ್ದೇನು ದಯವಿಟ್ಟು ಅವ್ರಿಗೆ ಈ ಸಭೆ ಮುಖಾಂತರ ಆಯ್ತಾನೋ ಅಂಥದ್ದೇನು ದಯವಿಟ್ಟು ಅಂಥ ಶಬ್ದ ವಾಪರಿಸ್ಬೇಡ್ರಿ ಮತ್ತು ಯಾರಿಗೆ ಬೇಯುವಂಥದ್ದು ಕೆಲಸ ಮಾಡಬೇಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾ ಇಚ್ಛೆ ಪಡ್ತೇನೆ. ಅಣ್ಣಾ ಸಾಹೇಬಣ್ಣ ಜೊಲ್ಲೆ ಅವರು ಮತ್ತು ಬಾಲಚಂದ್ರನ ಜಾರಕಿಹೊಳಿ ಅವರ, ಲಖನ್ ಜಾರಕಿಹೊಳಿ ಇಂಥ ಅನೇಕ ಮುಖಂಡರು ಬಂದು ಇವತ್ತು ನಾವು ಈ ಪ್ಯಾನೆಲ್ ಆಶೀರ್ವಾದ ಮಾಡೋದಾರ. ಈಗಾಗಲೇ ಕೆಲವೊಂದು ಇದಾಗ ಹೇಳ್ದಾರ ಅವ್ರು, ಒಳಗಿನವ್ರು ಹೊರಗಿನವ್ರು. ಈಗ ನಿಂತವ್ರು ಏನು ಇದೇವು ನಾವು ಎಲ್ಲ ತಾಲೂಕಿನ ಗ್ರಾಮ ಒಳಗೆ ಇದ್ದವ್ರು ಇದ್ದೇವೆ. ಈಗ ಅವ್ರು ಹೇಳ್ತಾರೆ ಹೊರಗಿನವ್ರು ಯಾರೂ ಅವ್ರ ಮಕ್ಕಳು ನಿಲ್ಸಿಲ್ಲ, ಯಾರೋ ಅವ್ರ ಸಂಬಂಧಿಗೆ ನಿಲ್ದ ಅಥವಾ ಅವರು ನಿಲ್ಸಿಲ್ಲ. ಈ ಹೊರಗೆ ಅನ್ನೋದಂಥದ್ದು ನಾವು ಬಿಡಬೇಕಾಗೈತಿ. ಮತ್ತು ಶುಗರ್ ಫ್ಯಾಕ್ಟ್ರಿದು ಇವತ್ತು ನೀವು ನೋಡೋದ್ರಿ 700 ಕೋಟಿ ರೂಪಾಯಿ ಇವತ್ತು ಸಾಲಾಗಿದೆ. ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಮ್ಯಾಗ ಸಾಲಿದೆ. ಇದನ್ನು ಯಾವ ಇದಕ್ಕೆ ಆಯ್ತು ಅದನ್ನು ನಮಗೆ ಯಾರಿಗೆ ಗೊತ್ತಾಗ್ಬಾರ್ದು ರೈತರಿಗೆ. ಈಗ ಹೇಳ್ತಾರೆ ನಾವು ಕಾರ್ಖಾನೆ ಹಂಗೆ ಮಾಡಿದ್ವಿ ಹಿಂಗೆ. ಈಗಾಗಲೇ ಮೈನಿ GB ತಾವೆಲ್ಲರೂ ನೋಡಿದ್ದಾರೆ ಯಾವ ಪದ್ಧತಿಯಲ್ಲಿ ಒಂದು GB ಆಗೈತೆ. ಸುಮಾರು ತಾಲೂಕಿನ ಎಲ್ಲ 15 ಸೀಟ ದಿವಂಗತ ಅಪ್ಪನಗೌಡ ಸಹಕಾರಿ ಪ್ಯಾನೆಲ್ದಾಗ ಈಗಾಗಲೇ ಅಭ್ಯರ್ಥಿ ಅದಾರು. ಆ ಅಭ್ಯರ್ಥಿಗೆ ತಾವು ಎಲ್ಲರೂ ತಾಲೂಕಿನ ಜನರು ಎಲ್ಲರೂ ಕೂಡಿ, ರೈತರ ಬಾಂಧವರು ಕೂಡಿ ಎಲ್ಲ ಪ್ರಚಂಡ ಬಹುಮತದಿಂದ ಆರಿಸಿಕೊಡುವಂಥ ತಮ್ಮಲ್ಲಿ ಒಂದು ವಿನಂತಿ ಮಾಡ್ತಾನು. ಈಗಾಗಲೇ ನಮಗೆ ಎಲ್ಲ ಕಡೆ ಅಪ್ಪನಗೌಡ ಪ್ಯಾನೆಲ್ಗೆ ಭಾಳಷ್ಟು ಬೆಂಬಲ ಸಿಗದೆ, ರೈತರು ಭಾಳಷ್ಟು ಅತಿ ಉತ್ಸಾಹದಿಂದ ಇದಕ್ಕೆ ಕೆಲಸ ಮಾಡೋದಾರ ನಮ್ಮ ಪರವಾಗಿ. ಯಾಕಂದ್ರೆ ರೈತರಿಗೆ 3 ತಿಂಗಳಿಂದ ನಾವು ಏನು ಕೆಲಸ ಮಾಡಿದ್ವಿ ಎಲ್ಲ ರೈತರಿಗೆ ಎಲ್ಲ ಅನುಭವಿಸೋದಾರ ರೈತರು. ಮತ್ತು ಈಗಾಗಲೇ ನಾವು ನಿಮಗೆ ಒಂದು ಮಾತು ಹೇಳೋದಂದ್ರೆ ಈಗ ನಮ್ಮ ಕಡೆ ಸ್ಟೇಷನ್ಗಳು ಈಗಾಗಲೇ ಒಂದು 4 ಸ್ಟೇಷನ್ ಮಂಜೂರು ಮಾಡಿದೆವು. ಕನಗಲ ಮತಕ್ಷೇತ್ರದಾಗ ಸೈಕಿನಸೂರ, ನಿಡಸೋಶಿ, ಬೆಳವಿ ಮತ್ತು ಬಾಚಾಪುರ ಇವು 4 ಸ್ಟೇಷನ್ ಇವತ್ತು ಬರುವಂಥದ್ದು ನವೆಂಬರ್ ಡಿಸೆಂಬರ್ ಒಳಗೆ ಆದ್ರೆ ನಮ್ಮ ಭಾಳಷ್ಟು ತಾಲೂಕಿನ ರೈತರಿಗೆ ಅನುಕೂಲ ಆಗ್ತೈತಿ. ಇವರು ನಮ್ಮ ರೈತರ ಬಾಂಧವ್ರು ಏನು ಈಗ ರಾತ್ರಿ ಉಣಿಸ್ತಾರ ಅದ ಹಗಲಿ ಉಣಿಸುವಂಥ ನಾವು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದೆವು. ಮತ್ತು ನಿರಂತರ ಜೊತೆ ಸುಮಾರು 15,000 ಇದಾಗಿತ್ತು ಮಂದಿ ತೋಟಪಟ್ಟಿದಾಗ ಇದ್ದಾರೆ. ಅದ್ರಾಗ ಈಗ 3 ತಿಂಗಳದಾಗ ಸುಮಾರು 3,000 ಅಷ್ಟು ಮನೆಗಳು ಈಗಾಗಲೇ ನಾವು ವಿದ್ಯುತ್ತನ್ನು ಸಪ್ಲೈ ಮಾಡೋದು. ಉಳಿದ 12,000 ಬರುವಂಥ ದಿನಮಾನ ಒಳಗೆ ಯಾವ ಪರಿಸರ ನಾವು ಇದನ್ನು ಮಾಡ್ತೇವೆ, ಕೆಲಸವನ್ನು ನಾವು ಮಾಡ್ತೇವೆ. ಈಗಾಗಲೇ ನಮ್ಗೆ ಮೈನಿ ಫ್ಯಾಕ್ಟ್ರಿ ಸರ್ವಸಾಧಾರಣ ಸಭೆದಾಗ ತಾವು ಎಲ್ಲರೂ ನೋಡಿದ್ದೀರಿ. ಈಗಾಗಲೇ ಮೊದಲಿನ GB ಹೆಂಗೆ ಆಗ್ತಿದ್ದು ಮತ್ತು ಈಗ ಮೈನಿ ಆದ ನಿಮಗೆಲ್ಲ ತಾವು ಎಲ್ಲ ರೈತರ ಬಾಂಧವರು ಎಲ್ಲ ನೋಡಿದ್ದೀರಿ. ಯಾಕಂದ್ರೆ ಒಂದು ಕಾರ್ಖಾನೆ ನಡೆಸಬೇಕಾದ್ರೆ ಯಾವ ಪದ್ಧತಿ ನಡೆಸುವಂಥದ್ದು ಒಂದು ಎಕ್ಸಾಂಪಲ್ ಅಂದ್ರೆ ಅದಕ್ಕೆ ಸನ್ಮಾನ್ಯ ಸತೀಶ್ ಅಣ್ಣ ಆಗಲಿ ಮತ್ತು ಬಾಲಚಂದ್ರನಾಗಲಿ ಮತ್ತು ಅಣ್ಣಾ ಸಾಹೇಬಣ್ಣ ಭಾಳಷ್ಟು ಈಗ ರೈತರಿಗೆ ನಾವು ಈಗಾಗಲೇ ಒಂದು ಅವು ಯಾರು ಶೇರ್ ಮೆಂಬರ್ ಇದ್ರೆ ಅವ್ರಿಗೆ ಒಂದು 50 kg ಸಕ್ಕರೆ ಕೊಡುವಂಥದ್ದು ಮಾಡೋದು. ಮತ್ತು ತಾಲೂಕಿನ ಇನ್ನು ನಮ್ಮ ಹಳ್ಳಿಗಳದಾಗ ಭಾಳಷ್ಟು ಮಂದಿ ಶೇರ್ ಮಂದಿ ಭಾಳಷ್ಟು ಕಡಿಮೆ ಅದಾವೆ. ಅಥವಾ ಬರುವಂಥ ದಿನಮಾನ ಒಳಗೆ ಈ ಫ್ಯಾಕ್ಟ್ರಿ GB ಆದ ಬಳಿಕ ಈಗ ತೀರ್ಮಾನ ಮಾಡಿ ಸುಮಾರು ನಮ್ಮ ತಾಲೂಕಿನ 15 ಹಿಡ್ಕೊಂಡು 20,000 ರೈತರಿಗೆ ಹೊಸ ಮೆಂಬರ್ಗಳನ್ನು ಮಾಡುವಂಥದ್ದು ಈಗಾಗಲೇ ಅವ್ರು ಹೇಳಿದಾರೋ ಅದನ್ನು ನಾವು ಮಾಡ್ತೇವೆ. ಅದಲ್ದ ಈ ಕಾರ್ಖಾನೆ ಪರಿಸ್ಥಿತಿ ಏನೈತೆ ನೋಡ್ಬೇಕು ನೀವು. ಈಗ ನಾವು ಈ ವರ್ಷ ನವೆಂಬರ್ಗೆ ಏನು ನಮ್ಮ ಪ್ರಾರಂಭ ಆಗ್ತಿದೆ. ಆಗ ಒಂದು 10 ಲಕ್ಷ ಟನ್ ಕ್ರೇಸಿಂಗ್ ಮಾಡಿ ಸರಿಯಾಗಿ ಅವ್ರು 15 ದಿವಸಕ್ಕೆ ಬಿಲ್ ಕೊಡೋಂಥದ್ದು ಒಂದು ವ್ಯವಸ್ಥೆ ಆಗಿತ್ತು. ಈಗ ಹೇಳ್ತಾರೋ ಮೊದಲು ಹೋದರು ಮತ್ತೆ ಬಂದ ಬಳಕ ಮತ್ತೆ 15-20 ದಿವಸ ಅಷ್ಟು ಮಾಡ್ರು ಮತ್ತೆ ಹೋದ್ರು. ಇಂಥದ್ದು ಆಗಬಾರ್ದು. ಯಾವ ಮನುಷ್ಯ
ವಿಶ್ವಾಸ ಇಡಬೇಕನ್ನೋಂಥ ನಾವೆಲ್ಲ ತೀರ್ಮಾನ ಮಾಡಬೇಕಾಗಿದೆ. ಇವತ್ತು ಅವ್ರು ಹೇಳ್ತಾರೆ ಎಲ್ಲ ನಮ್ಮ ಬೆಂಬಲ ಭಾಳ ಐತಿ, ಯಾವ ಕಾರಣಕ್ಕೆ ಅವ್ರು ಕೊಡೋರು ಅದರ ಮಂದಿನ ಇದನ್ನು ಅವರು ವಿಚಾರ ಮಾಡಬೇಕಾಗೈತಿ. ಇವತ್ತು ಮತ್ತೊಂದು PKPS ಈಗ ಭಾಳ ಹೇಳದಾರ. ಮೊನ್ನೆ ನಮ್ಮ ಕೆಲವೊಂದು ಹೊರವಾಗಿ ಮಂದಿ ಅಂದಾರ, ಅವ್ರು ಹೊಸ ದಾಳಿ ಮಾಡಂಗಿಲ್ಲ, ನೀವು 20 ಕೊಡ. ಅವ್ರು ಏನಿಲ್ಲ, ಈ ಸಹಕಾರ ರಂಗ ಐತಿ, ಈ ಸಹಕಾರ ರಂಗದಾಗ ತಾವು ಎಲ್ಲರೂ ರೈತರಿಗೆ ಕೊಡುವಂಥದ್ದು ಒಂದು ವ್ಯವಸ್ಥೆ ಯಾರಿಗೆ ಸಿಕ್ಕಿಲ್ಲ ಅನ್ನೋದು ನಾವೇನು ಹೇಳೋದ, ಯಾವ ಸೊಸೈಟಿಗಳು ಸಾಲ ಸಿಕ್ಕಿಲ್ಲ, ಅವ್ರು 100% ಎಷ್ಟು ಅವ್ರು ಒಂದು ಎಕರೆಗೆ 40,000 ಕೊಡ್ತಾವೆ ಅಷ್ಟು ಕೊಡುವಂಥ ಜವಾಬ್ದಾರಿ ನಮ್ಮದೈತಿ.